ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಎಲ್ಲರಿಗೂ. ಬನ್ನಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಏನ್ ನಡೀತಾ ಇದೆ, ಹೇಗಿದೆ ನೋಡೋಣ. ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಎನಿ ಕೈಂಡ್ ಆಫ್ ಹೀಲಿಂಗ್ ಅವೈಲಬಲ್ ಇಫ್ ಯು ವಾಂಟ್, ಪ್ಲೇಸ್ ದ ಆರ್ಡರ್. ಓಕೆ. ಇನ್ನರ್ ವಾಯ್ಸ್ ಕೂಡ ಇಂಪಾರ್ಟೆಂಟ್. ಸೈಲೆಂಟ್, ಕಂಟ್ರೋಲ್, ಕಾನ್ಶಿಯಸ್ನೆಸ್, ಅಡ್ವೆಂಚರಸ್. ಓಕೆ. ಇನ್ನರ್ ಚೈಲ್ಡ್ ಹೀಲಿಂಗ್ ಅನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೌ ಇಸ್ ಮೇಕ್ ಇನ್ನರ್ ಚೈಲ್ಡ್ ಹೀಲಿಂಗ್ ಅಂತ ನೀವು ಕೇಳೋದಾದ್ರೆ, ಒಂದಷ್ಟು ಹಳೆ ಫೋಟೋಗಳು ಚಿಕ್ಕವರಿದ್ದಾಗ ಎಲ್ಲ ಇರೋದನ್ನ ತಗೊಂಡು ನಿಮ್ ಮುಂದೆ ಹೀಗೆ ಜೋಡಿಸ್ಕೊಳ್ಳಿ. ಸಿಹಿ ನೆನಪುಗಳನ್ನ ನಿಮ್ಮ ಮೈಂಡಿಗೆ ಹಾಕೊಳ್ಳಿ. ಕಹಿ ನೆನಪುಗಳನ್ನ ನಾನು ಇಲ್ಲೇ ಬಿಡ್ತಾ ಇದ್ದೀನಿ ಅಂತ ಬಿಡಿ. ಇದಕ್ಕಿಂತ ಬೆಟರ್ ಹೀಲಿಂಗ್ ನಿಮ್ಗೆ ಯಾರು ಹೇಳ್ಕೊಡೋದಿಲ್ಲ. ಲಕ್ಷಾಂತರ ರೂಪಾಯಿ ಕೊಡೋ ಬದಲು ಅದೊಂದು ಮಾಡ್ಕೊಳ್ಳಿ. ಓಕೆ. ಎಸ್, ಅಫ್ಕೋರ್ಸ್ ಥರ್ಡ್ ಪಾರ್ಟಿ ರೀಡಿಂಗ್ ಮಾಡ್ತಿದ್ದೀರಾ ಅಂತ ಯಾರೋ ಜ್ಞಾಪಿಸ್ತಾ ಇದ್ದಾರೆ. ಎಸ್, ಐ ನೋ. ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ನಾವು ಯಾಕೆ ಹೋಗ್ತೀವಿ ಅಂತ ನಿಮ್ಗೆ ಅನ್ಸುತ್ತೆ? ಬಿಕಾಸ್ ಆಫ್ ಅವರ್ ಇನ್ನರ್ ಚೈಲ್ಡ್. ಏನಿದೆ, ಇನ್ನರ್ ಚೈಲ್ಡ್ ಇಶ್ಯೂಸ್ ಇರುತ್ತೆ. ಚಿಕ್ಕ ವಯಸ್ಸಿಂದ ಕೆಲವು ಇನ್ಫ್ಲೂಯೆನ್ಸ್ ಇರುತ್ತೆ. ಹಾಗಾಗಿ ನಾವು ಇನ್ನರ್ ಚೈಲ್ಡ್ ಇಶ್ಯೂಗೆ ಹೋಗ್ತೀವಿ ಅಥವಾ ಥರ್ಡ್ ಪಾರ್ಟಿಗೆ ಹೋಗ್ತೀವಿ ಅಂತ. ಅದು ಒನ್ ಪಾಯಿಂಟ್ ಆಫ್ ವ್ಯೂ, ಬಟ್ ಎಲ್ಲನೂ ಅಲ್ಲ. ಓಕೆ. ಸೊ ಸದ್ಯಕ್ಕೆ ಥರ್ಡ್ ಪಾರ್ಟಿ ಸಾಕಷ್ಟು ಯೋಚನೆನ ಮಾಡ್ತಿದ್ದಾರೆ. ಕಾನೂನಿನ ಸಮರಕ್ಕೆ ಸೈಲೆಂಟ್ ಆಗಿ ಸಜ್ಜಾಗ್ತಿದ್ದಾರೆ ಥರ್ಡ್ ಪಾರ್ಟಿ ಅನ್ನುವಂಥದ್ದು ಇದೆ. ಏನೋ ಒಂದಷ್ಟು ಕಾನೂನಿನ ಮುಖಾಂತರ ಸಮಸ್ಯೆನ ಮಾಡಬೇಕು ಅಥವಾ ಯಾರನ್ನೋ ಕಟ್ ಹಾಕ್ಬೇಕು, ಏನ್ ಹೇಳ್ತಾರೆ, ಕೋಳನ ತೋರಿಸಿ ಕಾನೂನಿನ ಹಿಂದೆ ಅಥವಾ ಒಂದು ಕೃಷ್ಣನ ಜನ್ಮಸ್ಥಳಕ್ಕೆ ಕಳಿಸ್ಬೇಕು ಅನ್ನುವಂಥ ಯೋಚನೆನ ಮಾಡ್ತಿದ್ದಾರೆ. ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಅವರಿಗೆ ತುಂಬಾ ಪವರ್ ಇದೆ, ತುಂಬಾ ಆಕ್ಟಿವ್ ಅಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ಸೀಕ್ರೆಟ್ ಆಗಿ ಅವರು ಅವರ ಪಾರ್ಟ್ನರ್ನ ಕಟ್ ಹಾಕ್ಬೇಕು, ಐ ಮೀನ್ ನಿಮ್ಮ ಪಾರ್ಟ್ನರ್ನ ಕಟ್ ಹಾಕ್ಬೇಕು ಅನ್ನುವಂಥ ಯೋಚನೆಯಲ್ಲಿ ಇದ್ದಾರೆ. ಸಾಕಷ್ಟು ಹಣಕಾಸಿನ ವಿಚಾರದಲ್ಲಿ ಒಂಚೂರು ಏರಿಳಿತ ಆಗ್ತಾ ಇದೆ. ಸದ್ಯಕ್ಕೆ ಥರ್ಡ್ ಪಾರ್ಟಿ ಎಲ್ಲೋ ಒಂದ್ ಕಡೆ ನೀವು ಸಿಂಗಲ್ ಆಗಿ ಇರೋದನ್ನ ನೋಡಿ ಖುಷಿ ಪಟ್ಟಿದ್ದಾರೆ. ಇನ್ನ ಪರ್ಮನೆಂಟ್ ಆಗಿ ನಿಮ್ಮನ್ನ ಸಿಂಗಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ಯೋಚನೆ ಮಾಡ್ತಿದ್ದಾರೆ. ಜೊತೆಗೆ ನಿಮ್ಮನ್ನು ಎಲ್ಲಿಗೆ ಕಳ್ಸೋದು, ಸೊ ವರ್ಡ್ ಯೂಸ್ ಮಾಡೋದಕ್ಕೆ ಬೇಸರ ಆಗ್ತಾ ಇದೆ. ಸೊ ಕೃಷ್ಣನ ಜನ್ಮಸ್ಥಳಕ್ಕೆ ನಿಮ್ಮನ್ನ ಮತ್ತೆ ನಿಮ್ಮ ಪಾರ್ಟ್ನರ್ನ ಇಬ್ಬರನ್ನು ಕಳಿಸ್ಬೇಕು. ನಾನೇನಾದ್ರೂ ಸಿಂಗಲ್ ಆದ್ರೆ, ನಾನೇನಾದ್ರೂ ಅಂದ್ರೆ ಐ ಮೀನ್ ಅವ್ರೇನಾದ್ರೂ ಒಂಟಿ ಆದ್ರೆ ನಿಮ್ಮಿಬ್ಬರನ್ನು ಹೇಗೆ ಜೈಲಿಗೆ ಕಳಿಸ್ಬೇಕು, ಇದ್ರ ಬಗ್ಗೆ ಅವರು ಯೋಚನೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಅವರು ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ಜೊತೆಗೆ ನೀವು ನಿಮ್ಮ ಪಾರ್ಟ್ನರ್ ಇಬ್ರು ಕೂಲ್ ಆಗಿದ್ದೀರಾ ಅನ್ನುವಂಥದ್ದು ಅವರು ಅನ್ಕೊಂಡಿದ್ದಾರೆ. ಥರ್ಡ್ ಪಾರ್ಟಿ ಇವಾಗ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಸೊ ತುಂಬಾ ಕ್ಲಿಯರ್ ಆಗಿ ಕ್ಲಾರಿಟಿಲಿ ಇದೆ ಅವರಿಗೆ. ಯಾಕೆ ಅವ್ರು ಅಷ್ಟೊಂದು ಸಂತೋಷವಾಗಿದ್ದಾರೆ ಅಂದ್ರೆ, ನಿಮ್ಮ ತಲೆ ಕೆಟ್ಟು ನೀವು ಹುಚ್ಚರಾಗೆ ತಗೊಳ್ತಾ ಇರುವಂತ ನಿರ್ಧಾರನ ನೋಡಿ ಅವರಿಗೆ ಸಾಕಷ್ಟು ಖುಷಿ ಸಿಗ್ತಾ ಇದೆ. ಎಲ್ಲೋ ಒಂದ್ ಕಡೆ ನೀವಿಬ್ರು ಮಾಸ್ಟರ್ ಮೈಂಡ್ ಇರೋದ್ರಿಂದ ನೀವು ನಿಮ್ಮ ಪಾರ್ಟ್ನರು, ಥರ್ಡ್ ಪಾರ್ಟಿ ಎಂಜಾಯ್ ಮಾಡ್ತಿದ್ದಾಳೆ ಅನ್ನುವಂಥ ಶಬ್ದ ಎಸ್ಪೆಷಲಿ ಕೇಳಿಸ್ತಾ ಇದೆ. ಸೊ ಎಂಜಾಯ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಈಗ ಥರ್ಡ್ ಪಾರ್ಟಿ ನಿಮ್ಗೆ ಡೈವರ್ಸ್ ಕೊಡಿಸ್ಬೇಕು ಅನ್ನುವಂಥ ಯೋಚನೆನ ಮಾಡಿದ್ದಾರೆ. ನಿಮ್ಮಿಬ್ರಿಗೂ ಬ್ರೇಕಪ್ ಮಾಡಿಸ್ಬೇಕು ಅನ್ನುವಂಥ ಯೋಚನೆಯಲ್ಲಿ ಅವರು ಇದ್ದಾರೆ. ಸದ್ಯಕ್ಕೆ ನಿಮ್ಗೆ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥದ್ದು, ಫ್ಯಾಮಿಲಿ ಕಡೆಯಿಂದ ನಿಮ್ಗೆ ರಿಜೆಕ್ಷನ್ ಮಾಡಿಸುವಂಥ ಯೋಚನೆಯಲ್ಲಿ ಇದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಥರ್ಡ್ ಪಾರ್ಟಿ ತುಂಬಾ ಸ್ಟ್ರಾಂಗ್ ಆಗಿ ಇದ್ದಾರೆ. ತುಂಬಾ ಸೀಕ್ರೆಟ್ ಆಗಿ ಯೋಚನೆನ ಮಾಡ್ತಿದ್ದಾರೆ. ಅವರು ನೆಗೆಟಿವಿಟಿ ಸಹಾಯವನ್ನು ತಗೊಂಡಿದ್ದಾರೆ. ದೇವಸ್ಥಾನದಲ್ಲಿ ಒಂದಷ್ಟು ಪ್ರಾಯೋಗಿಕವಾಗಿ ಕೆಲವು ದೇವಸ್ಥಾನದಲ್ಲಿ ಮಾಡ್ತಾರೆ. ಸೊ ಅದನ್ನ ಕೂಡ ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದ್ ರೀತಿ ನಿಮ್ಮ ಥರ್ಡ್ ಪಾರ್ಟಿಗೆ ಏನಿದ್ದಾರೆ, ಪಾಸ್ಟ್ ಲೈಫ್ ಎನಿಮಿ ಇದ್ದಾರೆ. ಸೊ ಈ ಲೈಫ್ ಅಲ್ಲೂ ಕೂಡ ಅವರು ಬಂದಿದ್ದಾರೆ ಅನ್ನುವಂಥದ್ದು ಇದೆ. ಮಕ್ಕಳಿಗೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ಸಮಸ್ಯೆಗಳು ಇಲ್ಲಿ ಎದುರಾಗ್ತಿದೆ ಅನ್ನುವಂಥದ್ದು ಇದೆ. ಅರ್ಥ ಮಾಡ್ಕೊಂಡ್ರೆ ಒಳ್ಳೇದಿದೆ, ಇಲ್ಲ ಅಂದ್ರೆ ನಿಮ್ ಪಾರ್ಟ್ನರು ನೀವು ಎಲ್ಲವೂ ಕೂಡ ಒಂದ್ ರೀತಿಲಿ ಸ್ಟಕ್ ಎನರ್ಜಿ ಅನ್ನೋದಕ್ಕಿಂತ
ಒಂದ್ ರೀತಿ ಡೆತ್ ಎನರ್ಜಿ ಇದೆ ಇಲ್ಲಿ. ಒಂದು ಅರ್ಥ ಮಾಡ್ಕೊಳ್ಬೇಕು, ನೀವು ನಿಮ್ಮ ಪಾರ್ಟ್ನರ್ ಇಬ್ರು ನಿಮ್ಮ ಥರ್ಡ್ ಪಾರ್ಟಿ ಎಷ್ಟು ಡೇಂಜರ್ ಇದ್ದಾರೆ ಅಂತ. ವೆರಿ ಡೇಂಜರ್ ಎನರ್ಜಿ, ತುಂಬಾ ಸಂತೋಷವಾಗಿದ್ದಾರೆ ಥರ್ಡ್ ಪಾರ್ಟಿ, ಅಟ್ ದಿ ಸೇಮ್ ಟೈಮ್ ವೆರಿ ಡೇಂಜರ್ ಎನರ್ಜಿಲಿ ಕೂಡ ಇದ್ದಾರೆ. ಸೊ ಕೂಲ್ ಆಗೇನೆ ಏನು ಇಲ್ದಂಗೆ ಎಲ್ಲಾನು ಸಮಾಪ್ತಿ ಮಾಡಬೇಕು ಅನ್ನುವಂಥ ನಿರ್ಧಾರದಲ್ಲಿ ಇದ್ದಾರೆ. ಬಟ್ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಏನಿಲ್ಲಿ ಇಂಪಾರ್ಟೆಂಟ್ ಅಥವಾ ಏನಿಲ್ಲಿ ನಿಮ್ಗೆ ಬ್ಲೆಸ್ಸಿಂಗ್ಸ್ ಅಂದ್ರೆ, ನೀವು ನಿಮ್ಮ ಪಾರ್ಟ್ನರ್ ಇಬ್ರು ಸೋಲ್ಮೇಟ್ಸ್ ಇದ್ದೀರಾ. ಸೋಲ್ಮೇಟ್ಸ್ ಇದ್ದೀರಾ. ಜೊತೆಗೆ ನಿಮ್ಮ ಎಕ್ಸ್ ಹಿಂದೆ ನಿಮ್ಗೆ ಯಾರೋ ಸಹಾಯ ಮಾಡಿದ್ದಿರಬಹುದು, ಫ್ರೆಂಡ್ ಇರಬಹುದು ಅಥವಾ ಬೇರೆ ಯಾರೋ ಇರಬಹುದು. ಅವರು ಬಂದು ಅವರಿಂದ ನಿಮ್ಗೆ ಈ ಒಂದು ವಿಚಾರಕ್ಕೆ ಸಹಾಯ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಆ ಸಹಾಯ ನಿಮ್ಮ ಜೀವನಕ್ಕೆ ಈ ಒಂದು ಕಾಂಪ್ರಮೈಸ್ ಇರಬಹುದು, ಆ ಒಂದು ಸ್ಟಕ್ ಎನರ್ಜಿಯಿಂದ ಅಥವಾ ಆ ಒಂದು ಥರ್ಡ್ ಪಾರ್ಟಿ ಇಂದ ನಿಮ್ಮನ್ನ ಅಥವಾ ನಿಮ್ಮ ಪಾರ್ಟ್ನರ್ನ, ನೀವು ನಿಮ್ಮ ಪಾರ್ಟ್ನರ್ ಇಬ್ರು ಕೂಡ ಥರ್ಡ್ ಪಾರ್ಟಿ ಕಂಟ್ರೋಲ್ ಅಲ್ಲೇ ಇದ್ದೀರಾ. ಅದರಿಂದ ಹೊರಗೆ ತಗೊಂಡ್ಬರ್ತಾರೆ ನಿಮ್ಮನ್ನ ಅನ್ನುವಂಥದ್ದು ಇದೆ. ಒಂದು ಎನರ್ಜಿಗೆ ನೀವು ಬರ್ತೀರಾ, ಕಾಂಪ್ರಮೈಸ್ ಮಾಡಿಸ್ತಾರೆ ಅನ್ನುವಂಥದ್ದು ಇದೆ. ಇಲ್ಲಿ ಥರ್ಡ್ ಪಾರ್ಟಿ ನಿಮ್ಮನ್ನ ಕೇವಲವಾಗಿ ಮಾಡಿ ನಿಮ್ ಜೊತೆ ನಿಮ್ಮ ಪಾರ್ಟ್ನರ್ ಜೊತೆ ಇಬ್ರು ಜೊತೆನೂ ಅವ್ರು ಇರುವಂತ ನಿರ್ಧಾರ ಮಾಡ್ತಿದ್ದಾರೆ. ಆ ತರದ ಒಂದು ಪ್ರಯತ್ನ ನಡೀತಾ ಇದೆ. ಬಟ್ ಯಾವುದೇ ಕಾರಣಕ್ಕೂ ಅದು ಆಗ್ಬಾರ್ದು. ಬಟ್ ನಿಮ್ ಪಾರ್ಟ್ನರ್ ಏನಿದ್ದಾರೆ ಎರಡನ್ನೂ ಬ್ಯಾಲೆನ್ಸ್ ಮಾಡುವಂತ ಯೋಚನೆಯಲ್ಲಿ ಇದ್ದಾರೆ. ಸದ್ಯಕ್ಕೆ ಈ ಒಂದು ಬ್ಲಾಕ್ ಮ್ಯಾಜಿಕ್ ಎನರ್ಜಿ ನಿಮ್ ಪಾರ್ಟ್ನರ್ ಮೇಲೆ ತುಂಬಾ ಎಫೆಕ್ಟ್ ಮಾಡ್ತಿದೆ. ತುಂಬಾ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಸೊ ಅದು ಎದುರಿಸ್ತಾ ಇರುವಂತ ಸಮಸ್ಯೆಯಿಂದ ಈ ರಿಲೇಶನ್ಶಿಪ್ ಯಾವಾಗ ಎಂಡ್ ಆಗುತ್ತೆ ಅಂತ ಕೂಡ ಅವರು ಕಾಯ್ತಾ ಇದ್ದಾರೆ. ನನ್ನ ಜೀವನ ಯಾವಾಗ ಸರಿ ಹೋಗುತ್ತೆ, ಈ ಒಂದು ರಾಜಕೀಯ ಯಾವಾಗ ನಿಲ್ಲುತ್ತೆ ಅಂತ ನಿಮ್ ಪಾರ್ಟ್ನರ್ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದಾರೆ. ಎಲ್ಲೋ ಒಂದ್ ಕಡೆ ಅವ್ರಿಗೆ ಫಿಸಿಕಲಿ ತುಂಬಾ ಏನ್ ಹೇಳೋದು, ಒಂದ್ ರೀತಿ ದುರಭ್ಯಾಸನ ಅವ್ರವ್ರಿಗೆ ಬಿಟ್ಟಿದ್ದು ಆ ತರ ಎನರ್ಜಿಲಿ ಇದ್ದಾರೆ. ಸೊ ಹಾಗಾಗಿ ಅವರು ಅದರಿಂದ ಹೊರಬರೋದಕ್ಕೆ ಆಗ್ತಾ ಇಲ್ಲ. ಇದಾಗೆ ಯಾವಾಗ ಎಂಡ್ ಆಗುತ್ತೆ ಅನ್ನುವಂಥ ಯೋಚನೆಯಲ್ಲೂ ಇದ್ದಾರೆ. ಮೇ ಬಿ ಇದು ಕೋರ್ಟಿಗೆ ಹೋಗಿ ಎಂಡ್ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಒಟ್ನಲ್ಲಿ ಒಂಚೂರು ಗಮನನ ಹರಿಸಿ ಇದ್ರ ಬಗ್ಗೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ನೀವೇನ್ ನಿರ್ಧಾರ ತಗೊಳ್ಬೇಕು ಇದ್ರ ಬಗ್ಗೆ ಇಲ್ಲಿ ನೋಡೋಣ. ಸೊ ಚೇಂಜ್ ಬರ್ತಾ ಇದೆ, ಸ್ವಲ್ಪ ಗಮನನ ಕೊಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಓಕೆ, ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಸೊ ನಿಮ್ಮ ಮನೆ ವಿಚಾರ, ಮದ್ವೆ ವಿಚಾರ ತುಂಬಾ ಇಂಪಾರ್ಟೆಂಟ್ ಇದೆ. ನಿಮ್ಮ ಮನೆ ಮತ್ತು ಮಕ್ಕಳು ಇದ್ರ ಕಡೆ ಗಮನನ ಕೊಡಿ. ಜೊತೆಗೆ ನಿಮ್ ಪಾರ್ಟ್ನರ್ ಏನಾದ್ರು ನಿಮ್ಮನ್ನ ಬಿಟ್ಟು ಹೋಗಿದ್ರೆ ಅವ್ರು ಖಂಡಿತ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಒಂದು ಮೆಚೂರ್ ಆಗಿ ಬಿಹೇವ್ ಮಾಡಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲ್ ವಿಚಾರಕ್ಕೆ ಹೋಗಿದ್ದಾರೆ. ಸೊ ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆದ್ರೆ ನೀವು ಅದಕ್ಕಿಂತ ಹೆಚ್ಚಿನ ಬೆನಿಫಿಟ್ ನ ಪಡ್ಕೊಳ್ತೀರಾ, ಮತ್ತೆ ಒಳ್ಳೆ ರೀತಿಯಲ್ಲಿ ನಿಮ್ ಜೀವನನ ಸರಿಪಡಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ದುಡ್ಡಿನ ವಿಚಾರದ ಕಡೆ ಗಮನನ ಕೊಡಿ, ಒಂದು ಮೆಚೂರ್ ಆಗಿ ಬಿಹೇವ್ ಮಾಡಿ ಅನ್ನುವಂಥದ್ದು ಇದೆ. ಮತ್ತೆ ಅದೇ ಯೋಚನೆ ಮಾಡ್ತಾ ಮಾಡ್ತಾ ನಿಮ್ಮನ್ನ ನೀವು ಸ್ವರ್ಗಿಸ್ಬೇಡಿ, ಒಂದ್ ರೀತಿ ಪಾಸಿಟಿವ್ ಆಗಿ ಬದಲಾಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಧ್ಯಾನನ ಮಾಡಿ, ಇದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಜನಗಳ ಮಾತಿಗೆ ತಲೆನ ಕೊಡಬೇಡಿ, ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ, ನಿಮ್ಮ ಭಾವನೆಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ತುಂಬಾನೇ ನೆಗೆಟಿವಿಟಿ ಮಾಡಿದ್ದಾರೆ, ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ. ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಯೋಚನೆ ಮಾಡಬೇಡಿ, ಮುಂದಿನ ದಿನಗಳಲ್ಲಿ ಇದೆಲ್ಲದರಿಂದ ನಿಮ್ಗೆ ಬಿಡುಗಡೆ ಬರುತ್ತೆ, ಆರೋಗ್ಯದಲ್ಲಿ ಕೂಡ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮಸ್ಯೆ ಮಾಡಿದವರಿಗೆ ಸಮಸ್ಯೆ ವಾಪಸ್ ಹೋಗುತ್ತೆ, ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ. ಸೊ ಎಸ್, ಟೇಕ್ ಕೇರ್. ಒಳ್ಳೆದಾಗ್ಲಿ ಅಂತ ಹಾರೈಸ್ತೀನಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಟೇಕ್ ಕೇರ್, ಬಾಯ್, ನಮಸ್ತೆ. ಎಲ್ಲ ನಂಬರ್ ಕೇಳ್ತಿದ್ದಾರೆ, ಡಿಸ್ಪ್ಲೇ ಆಗ್ತಿದೆ ನೋಡಿ. ಸೊ ಅದಕ್ಕೆ ವಾಟ್ಸಪ್ ಮಾಡಿ.